ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡುವ ರೆಸಿಪಿ ಚಿಕನ್ ಕಬಾಬ್ ಅಥವಾ ಪಾಲಕ್ ಕಬಾಬು, ಗ್ರೀನ್ ಕಬಾಬು ಏನಾದರೂ ಕರಿಬೋದು. ಸೊ ಈ ಕಬಾಬು ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಇರುತ್ತೆ. ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಹೆಲ್ದಿಯಾಗಿ ಒಂದು ಕಬಾಬ್ ರೆಸಿಪಿನ ಮಾಡೋಣ. ಬನ್ನಿ, ಈ ಥರ ಒಂದು ಸರಿ ಮಾಡಿ ನೋಡಿ. ಸೂಪರಾಗಿಲ್ಲ ಅಂದರೆ ಅವಾಗ ಕೇಳಿ. ಸೊ ಇದಕ್ಕೇನೇನು ಬೇಕು ಪದಾರ್ಥಗಳು ಅಂತ ನೋಡೋಣ ಬನ್ನಿ. ನೋಡಿ, ಇದಕ್ಕೆ ಒಂದು 1/4 ಟೀ ಸ್ಪೂನು ಮೆಣಸು ತೊಗೊಂಡಿದ್ದೀನಿ, ಒಂದು 20-30 ಮೆಣಸು, ಮತ್ತು 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 4-5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಪಾಲಕ್ 1 ಕಟ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಬೇಬಿ ಪಾಲಕ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಬಟ್ ಪಾಲಕ್ ಏನಂದರೆ ನೀವು ನೀಟಾಗಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು, ನಮಗೆ ಇದೇ ಕಲರ್ ಬರ್ಕೊಡೋದಕ್ಕೆ. ಅದಕ್ಕೆ ನೋಡಿ, ಇವಾಗ ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಳ್ತಾ ಇದ್ದೀನಿ. ಸೊ ನೀವು ಬೋನ್ ಬೇಕಾದರೂ ತೊಗೋಬೋದು. ಸೊ ನಾನು ಮಕ್ಕಳಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಬೋನ್ಲೆಸ್ ತೊಗೊಂಡಿದ್ದೀನಿ. ನೋಡಿ, ಪಾಲಕನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಲ್ಲ, ಅದನ್ನು ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಕೊತ್ತಂಬರಿ, ಮೆಣಸಿನ್ಕಾಯಿ, ಕಾಳು ಮೆಣಸು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಎಲ್ಲನೂ ಸೇರಿಸ್ಕೊಂಡು, ಇವಾಗ ನೀವು ಒಂಚೂರು ನೀರು ಆ್ಯಡ್ ಮಾಡಬಾರ್ದು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡಬಾರ್ದು. ನೀರು ಹಾಕ್ಕೊಳ್ದಿರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಸೊ ಕಲರು ನಮಗೆ ನಾವು ಯಾವುದೇ ರೀತಿ ಫುಡ್ ಕಲರ್ನ ಸೇರಿಸ್ತಾ ಇಲ್ಲ. ನಮ್ಮ ಪಾಲಕಲ್ಲೇ ಒಳ್ಳೆ ಕಲರ್ ಬರುತ್ತೆ. ಸೊ ಅದಕ್ಕಾಗಿ ನಾನು ಪಾಲಕನ್ನ ಯೂಸ್ ಮಾಡಿಕೊಂಡು ಕಲರ್ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ನಾವು ಚಿಕನ್ ತೊಗೊಂಡಿದ್ವಲ್ಲ, ಆ ಚಿಕನ್ಗೆ ಇವಾಗ ಗ್ರೈಂಡ್ ಮಾಡಿರೋದನ್ನು ಹಾಕ್ಕೊಂಡು 1 ಟೀ ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಈಗ ಮತ್ತೆ 1.5 ಟೀ ಸ್ಪೂನು ಅಥವಾ 2 ಟೀ ಸ್ಪೂನು ಮೈದಾನ ಸೇರಿಸ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಮೈದಾ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬೋದು, ಇದು ನಿಮ್ಮ ಆಪ್ಷನಲ್ಲು. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡರು ಒಂದು 1/4 ಟೀ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಥವಾ 1/4 ಟೀ ಸ್ಪೂನ್, ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಿ. ಧನಿಯಾ ಪುಡಿ 1.5 ಟೀ ಸ್ಪೂನು, ಒಂದು 1/2 ಟೀ ಸ್ಪೂನು ಗರಂ ಮಸಾಲನೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲಿಸಿದ್ರೆ ಅಷ್ಟು ಸಾಫ್ಟ್ ಆಗುತ್ತೆ. ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಿಕನ್ಗೆಲ್ಲನೂ ನಾವು ಹಾಕಿರೋ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಆ ಥರ ಮಾಡ್ಕೊಳ್ಳಿ. ಲಾಸ್ಟಿಗೆ 1 ಸ್ಪೂನು ಲೆಮನ್ ಜ್ಯೂಸನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳಿ ಒಂದು ಸರಿ. ಈ ಥರ ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ನೋಡಿ, ಈಗ ಚಿಕನನ್ನು ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ನಾನು ಫ್ರಿಜ್ಜಲ್ಲಿ 1 ರಿಂದ 2 ಅವರ್ ಇಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಫುಲ್ಲು ಸಾಫ್ಟ್ ಆಗೋದಕ್ಕೆ ಚಿಕನ್ನು. ನಿಮ್ಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ ಆಚೆ ಕಡೆ ಆದರೂ ಇರಿ, ಇಲ್ಲ ಫ್ರಿಜ್ಜನ್ನು ಇಟ್ಬಿಟ್ಟು ಒಂದು ನೋಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10-20 ಮಿನಿಟ್ಸ್ ಆದರೂ ಅದು ನೆಂದರೆ ಫುಲ್ ಸಾಫ್ಟ್ ಆಗುತ್ತೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಡೀಪ್ ಫ್ರೈ ಬೇಕಾಗಿರೋ ಆಯಿಲನ್ನು ಸೇರಿಸ್ಕೊಳ್ಳೋಣ. ನೋಡಿ, 2 ಅವರ್ಸ್ ಆಯಿತು. ನಾನು ಫ್ರಿಜ್ಜಿಂದ ಚಿಕನನ್ನು ತೆಗಿತಾ ಇದ್ದೀನಿ. ನೋಡಿಸ್ತೀನಿ. ನೋಡಿ, ಈ ಥರ ಸಾಫ್ಟ್ ಆಗುತ್ತೆ ನಮ್ಮ ಚಿಕನ್ನು ಟಚ್ ಮಾಡಿದ ತಕ್ಷಣ ನಮ್ಮ ಸಾಫ್ಟ್ನೆಸ್ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಆದರೂ ಔಟ್ಸೈಡ್ ಇಟ್ಬಿಟ್ಟು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ನಮ್ಮ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಆಯಿಲನ್ನು, ಅದರಲ್ಲಿ ನಾವು ಚಿಕನನ್ನು ಸೇರಿಸ್ಕೊಳ್ಳೋಣ. ಒಂದೊಂದಾಗಿ ನೀಟಾಗಿ ಚಿಕನನ್ನು ಸೇರಿಸ್ಕೊಂಡು ಕಬಾಬನ್ನು ಮಾಡ್ಕೊಳ್ಳೋಣ. ಇದು 8 ರಿಂದ 10 ನಿಮಿಷ ಅಷ್ಟೇ. ನಾನು ಯಾಕಂದರೆ ಬೋನ್ಲೆಸ್ ತೊಗೊಂಡಿದ್ದೀನಲ್ವ, ಬೇಗನೆ ಫ್ರೈ ಆಗಿಬಿಡುತ್ತೆ. ಬಟ್ ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಬಿಟ್ರೆ ಒಳ್ಳೆ ಕಲರ್ ಬಂದುಬಿಡುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ. ಸೊ ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ತಕ್ಷಣ ನೀಟಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರುತ್ತಲ್ವ, ಆ ಟೈಮಲ್ಲಿ ಎಲ್ಲನೂ ತೆಗೆದುಬಿಡಿ. ನೋಡಿ, ನಾವು ಯಾವುದೇ ರೀತಿ ನ್ಯಾಚುರಲ್ ಆಗಿ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಪಾಲಕಿಂದ. ಸೊ ಆ್ಯಡೆಡ್ ಕಲರ್ಸು ಏನೂ ಹಾಕಿಲ್ಲ. ಅದೇ ಥರ ಮಿಕ್ಕಿರೋದು ಚಿಕನ್ ಕಬಾಬ್ ಮ್ಯಾರಿನೇಟ್ ಮಾಡಿದಲ್ಲ, ಅದನ್ನು ಆಯಿಲಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಅದನ್ನು ತೆಗೆದುಬಿಡೋಣ. ಸೊ ನಮಗೆ ಚಿಕನ್ ಕಬಾಬ್ ರೆಡಿ ಆಗೋಯ್ತು. ಮನೆಯವರೆಲ್ಲ ಹ್ಯಾಪಿಯಾಗಿ ಹೆಲ್ದಿಯಾಗಿ ಎಲ್ಲರೂ ತಿನ್ಕೋಬೋದು. ಸೊ ನಿಮಗೇನಾದರೂ ಈ ಕಬಾಬ್ ರೆಸಿಪಿ ಇಷ್ಟ ಇದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.